ಐ ಥಿಂಕ್ ನಾನು ಬೆಂಗಳೂರಿಗೆ ಹೋಗಬೇಕಾಗುತ್ತೆ. ಓರಯಾನ್ ಮಾಲಲ್ಲಿ 4DXನ ಟಾಕ್ಸಿಕ್ ಸಿನಿಮಾನ ಎಂಜಾಯ್ ಮಾಡೋದಕ್ಕೋಸ್ಕರ ಇದೊಂದು ಆ್ಯಸ್ ಅ ಸಿನಿಮಾ ಲವರ್ ಆಗಿ ನನಗೊಂದು ಹೊಸ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನೊಂದು ವಿಷಯ ಹೇಳ್ತೀನಿ, ಇಲ್ಲಿ ಯಶ್ ಅವರು 4DXಲ್ಲಿ ಸಿನಿಮಾ ರಿಲೀಸ್ ಮಾಡ್ತಾ ಇರೋದು. ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋವಂಥದ್ದು ಒಂದೆಲ್ಲ ಒಂದಿನ ಸ್ಕ್ರೀನ್ ಎಕ್ಸಲ್ಲಿ ಇವರು ಸಿನಿಮಾನ ರಿಲೀಸ್ ಮಾಡೋ ರೀತಿ ಒಂದು ಫಾರ್ಮ್ಯಾಟಲ್ಲಿ ತೆಗಿತಾರೆ ಅಂತ. ಆ್ಯಂಡ್ ತೆಗೆದ್ರೆ ಇಂಡ್ಯಾದಲ್ಲಿ ಸ್ಕ್ರೀನ್ ಎಕ್ಸ್ ಇದೆಯಾ ಅಂತ ಕೇಳಿದ್ರೆ ನೋಡೋಣಂತೆ. In India, there is any screen X ಇದ್ದರೆ ಚೆನ್ನಾಗಿರುತ್ತೆ. ಅದನ್ನು ಕೂಡ ಎಕ್ಸ್ಪ್ಲೋರ್ ಮಾಡೋದು ಒಂದು ವ್ಲಾಗ್ ರೀತಿನೇ ಕಂಟಿನ್ಯೂ ಮಾಡ್ಬೋದು. ಓ ಇದೆ ಕರ್ನಾಟಕ ಎಕ್ಸಾಕ್ಟ್ಲಿ 1 ಆ್ಯಕ್ಟಿವ್ ಸ್ಕ್ರೀನ್ ಎಕ್ಸ್ ಮಾಲ್ ಲೊಕೇಟೆಡ್ ಇನ್ ಬ್ಯಾಂಗ್ಳೂರು. ಓಕೆ, ಫಿನಿಕ್ಸ್ ಮಾಲ್ ಆಫ್ ಏಷ್ಯಾ ಐನಾಕ್ಸ್ ಮೆಗಾಪ್ಲೆಕ್ಸ್ ಇದೆ ಬೆಂಗಳೂರಲ್ಲಿ ಇಲ್ಲದೇ ಇರೋದು ಏನೂ ಇಲ್ಲ ಅಲ್ಲ ಗುರು. ಜಸ್ಟ್ ನನಗೆ ತುಂಬಾ ನಾಲೆಡ್ಜ್ ಬೆಂಗಳೂರಿನ ವಿಷಯದ ಬೇಕು, ಸಿನಿಮಾ ವಿಷಯದಲ್ಲಿ ಏನಾದರೂ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಸೊ ಇಲ್ಲಿ ಅದಾಲತ್ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಶೋ ಇದೆ, ಇಂಡಿಯಾದ ಬಿಗ್ಗೆಸ್ಟ್ ಶೋ ಅಂತ ಹೇಳ್ತಾರೆ, ಕ್ಲೈಮ್ ಮಾಡ್ತಾರೆ. ಆದರೆ ನಾನು ಅಷ್ಟು ಹೇಳಲ್ಲ. ಬಟ್ ಆದರೂ ಕೂಡ ಆ ಶೋ ಅಲ್ಲಿ ಶಾರುಖ್ ಖಾನ್ ಅವರೆಲ್ಲ ಬಂದಾಗ ದೊಡ್ಡ ಶೋ ಅಂತ ಆ ಥರ ಎಲ್ಲ ಗೊತ್ತಿತ್ತು. ಯಾವಾಗ ಯಶ್ ಅವ್ರು ಎಂಟ್ರಿ ಕೊಡ್ತಾರಲ್ಲ ಆ್ಯಸ್ ಅ ಫಸ್ಟ್ ಕನ್ನಡಿಗ ಒಂದು ದೊಡ್ಡ ಇಂಡಿಯಾಸ್ ಬಿಗ್ಗೆಸ್ಟ್ ಶೋ ಅಲ್ಲಿ ಎಂಟ್ರಿ ಕೊಡ್ತಾರಲ್ಲ, ಆಗ ಅದೊಂದು ಪ್ರೌಡ್ ಮೂಮೆಂಟೇ ಬೇರೆ ಗುರು. ಅಲ್ಲಿ ಅವ್ರನ್ನೇ ಕೂತ್ಕೊಂಡು ಕ್ವಶನ್ ಮಾಡ್ತಿರೋಂಥದ್ದಾಗಲಿ, ಅವರ ಸ್ಪಾಂಟೇನಿಯಸ್ ಆನ್ಸರ್ಸ್ ಆಗಲಿ ಶಾರುಖ್ ಅವ್ರನ್ನ ನೆನಪು ಮಾಡಿಸ್ತು. ಆ್ಯಂಡ್ ಶಾರುಖ್ ಅವ್ರ ಬಗ್ಗೆ ಅವರ ಒಪಿನಿಯನ್ ಅವರು ಮಾತಾಡಿದಾಗ ಯಶ್ ಅವ್ರು ಹೇಳಿದಾಗ ಈಸ್ ಅ ಸೀನಿಯರ್, ತುಂಬಾ ಹಂಬಲ್ ಅನ್ನಿಸ್ತು. ಆ್ಯಂಡ್ 700 ಪೀಪಲ್ಸಿಗೆ ಪೇಷಿಯನ್ಸಲ್ಲಿ ಅವರು ಫೋಟೋಸ್ನ ಕೊಡ್ತಿರೋವಂಥದ್ರ ಬಗ್ಗೆ ಮಾತಾಡೋದು ಕೂಡ ನನಗೆ ತುಂಬಾ ಶಾಕಿಂಗ್ ಅನ್ನಿಸ್ತು. ಎಲ್ಲವರು ರೆಸ್ಪಾನ್ಸ್ ಮಾಡಬೇಕು, ಫ್ಯಾನ್ಸಿಗೆ ಎಲ್ಲ ರೆಸ್ಪಾನ್ಸ್ ಮಾಡ್ತಾರೆ, ಪಬ್ಲಿಕ್ಕಿಗೆ ಏನೂ ತೊಂದರೆ ಆಗ್ದಲ್ಲೇ ಸೆಲ್ಫಿ ಕೊಡೋದ್ರ ಬಗ್ಗೆ ಅವರು ಯೋಚನೆ ಮಾಡ್ತಾರೆ. ಒಂದು ಹಾಲಲ್ಲಿ ಇದ್ದಾಗಲೂ ಅಥವಾ ಒಂದು ರೂಮಲ್ಲಿ ಇದ್ದಾಗಲೂ ಅಲ್ಲಿ ಸೆಲ್ಫಿ ಕೊಡ್ಬೋದು, ಯಾಕೆಂದರೆ ಬೇರೆ ಪಬ್ಲಿಕ್ಕಿಗೆ ತೊಂದರೆ ಆಗಲ್ಲ. ಸೊ ಇದನ್ನೆಲ್ಲ ತುಂಬಾ ಡೌನ್ ಟು ಅರ್ತ್ ಪರ್ಸನ್ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಈಗ ಗ್ಲೋಬಲ್ ಸ್ಟಾರ್ ಆಗಕ್ಕೆ ಹೊರಟಿದ್ದಾರೆ, ಆದರೆ ಇನ್ನೂ ಆಗಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸುಮ್ಮನೆ ನಾವು ಎಲಾಬ್ರೇಟ್ ಮಾಡೋದು ಬೇಡ. ಈಗ ನಾನು ಹೇಳ್ತೀನಿ, ಗ್ಲೋಬಲ್ ಸ್ಟಾರ್ ಅಂದರೆ ಇಂಡ್ಯಾದಲ್ಲೂ ತುಂಬ ಹಚ್ಕೊಂಡಿರೋವಂಥ ಸ್ಟಾರ್ ಅಂತಂದರೆ ಪೀಟರ್ ಪಾರ್ಕರ್ ಟಾಮ್ ಹಾಲೆಂಡ್ನ ಈಗ ಒಪ್ಕೊಂಡಿರೋಂಥ ಆ್ಯಸ್ ಎ ಗ್ಲೋಬಲ್ ಸ್ಟಾರ್ ಅಂತ. ಅವನು ಮಾಸಿಗಾಗಲಿ ಆ್ಯಕ್ಷನ್ಗಾಗಲಿ ಪ್ರತಿಯೊಂದಕ್ಕೂ ಇಂಡಿಯಾದವ್ರ ರೆಸ್ಪಾನ್ಸೇ ಬೇರೆ ಗುರು. ತೆಲುಗು ಸ್ಟೇಟ್ಸಲ್ಲಂತೂ ಅವನು ಟ್ರೈಲರೇ ಬೇರೆ ಹಾಕಿದ್ದಾರೆ. ಸೊ ಜಸ್ಟ್ ಇಮ್ಯಾಜಿನ್ ಮಾಡಿ. ಸೊ ನನಗೆ ಆಸೆ ಏನು ಅಂತಂದರೆ ಯಶ್ಶಿಗವರು ಆ ಒಂದು ಪೊಟೆನ್ಷಿಯಲ್ ಇದೆ. ನಿಮ್ಗೆ ಗೊತ್ತಿರ್ಬೋದು, ಪ್ರಭಾಸ್ ಅವರು ಆಲ್ರೆಡಿ ಒಂದು ಗ್ಲೋಬಲ್ ಸ್ಟಾರ್ ಆಗಿ ಮಿಂಚ್ತಾ ಇದ್ದಾರೆ ಅಂತ ಹೇಳ್ಬೋದು. ಆದರೂ ಕೂಡ ಕಂಪ್ಲೀಟ್ ಗ್ಲೋಬಲ್ ಆಗಿ ನಾವು ಕನ್ಸಿಡರ್ ಮಾಡೋದಕ್ಕಾಗಲ್ಲ. ಇಂಡಿಯಾದಲ್ಲಿ ಈ ಥರ ಎಲ್ಲ ಹೋಗ್ತಾ ಇದ್ದಾರೆ. ಆದರೆ ನಮ್ಮ ಕನ್ನಡಿಗ ಒಂದು ಗ್ಲೋಬಲ್ ಲೆವೆಲ್ಗೆ ಇಳಿದು KGF ಎಲ್ಲರೂ ಕೂಡ ನೋಡಿದ್ದಾರೆ, ಯಾವ ರೀತಿ ಬಾಹುಬಲಿ ಎಲ್ಲರೂ ನೋಡಿದ್ದಾರೆ ಆ ಥರ ನೋಡಿದ್ದಾರೆ. ಆದರೆ ನಾನು ಹೇಳ್ತಿದ್ದೀನಲ್ಲ, ಟಾಮ್ ಹಾಲೆಂಡ್ನ ಯಾವ ರೀತಿ ಕನ್ಸಿಡರ್ ಮಾಡ್ತಿರಲ್ಲ ಆ ರೀತಿ ಕನ್ಸಿಡರ್ ಮಾಡಬೇಕು ಅಂತಂದರೆ ಅದು ಎಷ್ಟು ಅವ್ರಿಗೆ ಆ ಪೊಟೆನ್ಷಿಯಲ್ ಇದೆ. ನಾನು ನಮ್ಮ ಕನ್ನಡಿಗನ ಆ್ಯಸ್ ಎ ಇಂಡಿಯನ್ ಆ್ಯಕ್ಟರ್ನ ನಾನು ಪುಷ್ ಮಾಡಬೇಕು ಅನ್ನೋ ತುಂಬ ಆಸೆ ಇದೆ ಅಂತ ಹೇಳ್ಬೋದು. ಯಾಕೆಂದರೆ ನನಗೆ ಸಿನಿಮಾ ಆ್ಯಸ್ ಎ ಹೀರೋಗೂ ಕೂಡ ಅಲ್ಲ, ಸಿನಿಮಾ ಮೇಲೆ ಇವ್ರಿಗಿರೋವಂಥ ವಿಷನ್ನ ನಾನು ತುಂಬ ಮುಂದೆ ಎಳ್ಕೊಂಡು ಹೋಗಬೇಕು ಅಂತ ಆಸೆ ಇರೋವಂಥದ್ದು. ಕ್ರಿಸ್ಟೋಫರ್ ನೋಲನ್ನ ಯಾರು ಬೀಟ್ ಮಾಡೋದಕ್ಕಾಗಲ್ಲ. ಸೊ ಆ ಥರ ಓಲ್ಡ್ ಸ್ಕೂಲ್ ಥಿಂಕಿಂಗ್ ಬರೋದು ತುಂಬಾ ಕಷ್ಟ ಇದೆ. ಆದರೆ ಸಿನಿಮಾದಲ್ಲಿ ಒಂದು ಹೊಸ ರೆವಲ್ಯೂಷನ್ ವಿತ್ ನ್ಯೂ ಟೆಕ್ನಾಲಜಿ ಜೊತೆ ಯಾರಾದರೂ ತೊಗೊಂಡು ಹೋಗ್ತಾರೆ ಅಂತಂದರೆ ಅದು ನಮ್ಮ ಯಶ್ ಅವ್ರ ಕಡೆಯಿಂದ ಮಾತ್ರ ಸಾಧ್ಯ ಇರೋದು. ಇನ್ನೊಂದು ವಿಷಯ ಏನಂತಂದರೆ, ರಾಜಮೌಳಿ ಅವರು ಯಾವಾಗಲೂ ಒಂದು ಸ್ಟೆಪ್ ಮುಂದೆ ಇರ್ತಾರೆ. ಇನ್ ಫ್ಯೂಚರಲ್ಲಿ ಇನ್ ಕೇಸ್ ರಾಜಮೌಳಿ ಅವರು ಯಶ್ ಅವ್ರ ಜೊತೆ ಸಿನಿಮಾ ಮಾಡೋದಾದರೆ ಹೇಗಿರ್ಬೋದು. ವಾರಣಾಸಿ ಸಿನಿಮಾ ಮೇಡ್ ಫ್ರಮ್ ಐಮ್ಯಾಕ್ಸ್ ಆಗಿರೋವಂಥದ್ದು. ಸೊ ನಾನು ತುಂಬಾ ಎಕ್ಸೈಟೆಡಾಗಿ ಕಾಯ್ತಾ ಇದ್ದೀನಿ ಆಯಿತಾ. ಆ ಕ್ಯಾಮ್ರಾನ ಹಿಡ್ಕೊಂಡು ಶೂಟ್ ಮಾಡೋವಂಥದ್ದು ಆ್ಯಂಡ್ ಆ 70mm ಫಾರ್ಮ್ಯಾಟಲ್ಲಿ ಇಂಡ್ಯಾದಲ್ಲಿ ಒಂದೇ ಇರೋದಾಯ್ತಾ. ಸೊ ಆ 70mm ಫಾರ್ಮ್ಯಾಟಲ್ಲಿ ಸಿನಿಮಾನ ರಿಲೀಸ್ ಮಾಡೋದು ಇಟ್ಸ್ ಅ ಹೆವಿ ಎಕ್ಸೈಟಿಂಗ್ ಪಾರ್ಟ್ ಆ್ಯಕ್ಚುಲಿ. ಸಿನಿಮಾ ಲವರ್ಸಿಗೆ ಒಂದು 1000, 2000 ಅಥವಾ 3000 ಕೊಡೋದು ಅಥವಾ 6000 ಕೊಡೋದು ಒಂದು ಚಿಕ್ಕ ವಿಷಯ ಅಂತಲೇ ಹೇಳ್ಬೋದು. ಯಾಕೆಂದರೆ ಸಿನಿಮಾಗೋಸ್ಕರ ಕೊಡ್ತಿರೋವಂಥದ್ದು ಸಿನಿಮಾ ಲವರ್ಸಿಗೆ ಮಾತ್ರ ಅದರದ್ದೊಂದು ಆ ಒಂದು ಎಕ್ಸ್ಪೀರಿಯನ್ಸ್. ನಾನು ಹೇಗೆ ಹೇಳಲಿ ನಿಮಗೆ, ಅಕ್ಕಪಕ್ಕ ಫೇವ್ರೆಟ್ ಪೀಪಲ್ಸ್ ಇದ್ರೂ ಕೂಡ ಸಿನಿಮಾನ ಎಕ್ಸ್ಪೀರಿಯನ್ಸ್ ಮಾಡ್ತಿರ್ಬೇಕಾದ್ರೆ ಪಕ್ಕದಲ್ಲಿ ಯಶ್ ಅವರೇ ಕೂತಿದ್ರು
ನನಗೆ ಸಿನಿಮಾ ಎಂಜಾಯ್ ಮಾಡುವಂಥದ್ದು ಅದು ಬೇರೆಯೇ ಮೂಮೆಂಟ್ ಆಗಿರುತ್ತೆ. ಆ ಥರ ನಾನು ಎಂಜಾಯ್ ಮಾಡುವಂಥದ್ದು ನಾನು ನಿಮ್ಗೆ ಜಸ್ಟ್ ಎಕ್ಸಾಂಪಲಲ್ಲಿ ಹೇಳ್ತಿರೋವಂಥದ್ದು. ನೀವು ಆ ಥರ ಸಿನಿಮಾ ಲವರ್ ಆಗಿ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ನಾನು ನಿಮಗೆ ಕೇಳೋಕೆ ಕೊಟ್ಟಿರುವಂಥದ್ದು, ನೀವು ಯಾವ ಸಿನಿಮಾನ ಯಾವ ಫಾರ್ಮ್ಯಾಟಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀರಾ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಬೆಂಗಳೂರು ಬಗ್ಗೆ ನನಗೆ ಲೀಸ್ಟ್ ನಾಲೆಡ್ಜ್ ಇರುವಂಥದ್ದು, ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಆಗಲಿ ಅಥವಾ ಸಿನಿಮಾ ಹಾಲ್ಸ್ ಬಗ್ಗೆ ಆಗಲಿ ನನಗೆ ಲೀಸ್ಟ್ ಎಕ್ಸ್ಪೀರಿಯನ್ಸ್ ಇರುವಂಥದ್ದು, ಬೆಂಗಳೂರಲ್ಲಿ ಯಾವ ರೀತಿ ಸಿನಿಮಾ ರಿಲೇಟೆಡ್ ಏನೇನಿದೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತು ನೋಡಿ ಇಷ್ಟು. ಪೀಸ್ ಔಟ್.